ಕ್ಯಾಬೇಜ್ ಪಕೋಡ. ಎಲ್ಲರಿಗೂ ನಮಸ್ಕಾರ. ಐಶ್ವರ್ಯ ಉತ್ತರ ಕರ್ನಾಟಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಒಂದು ಮೀಡಿಯಮ್ ಸೈಜ್ ಒಳಗೆ ಒಂದು ಕ್ಯಾಬೇಜ್ ತೊಗೊಂಡಿನಿ. ಅದನ್ನು ಹೆಚ್ಚು ಮನೆ ತೊಗೊಂಡು ಒಂದು ಅರ್ಧದಷ್ಟು ಹೆಚ್ಕೊಳತ್ತೀನಿ. ಈಗ ಹೆಚ್ಕೊಂಡಿದ್ದಾಯಿತು. ಒಂದು ಪಾತ್ರೆಗೆ ನಾನು ಅದನ್ನು ತೊಗೊಳತ್ತೀನಿ. ಇದಕ್ಕೆ 2 ಉಳ್ಳಾಗಡ್ಡಿ ಕಟ್ ಮಾಡಿಕೊಂಡು ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಂಡೀನಿ. ದೊಡ್ಡ ಚಮಚದಲ್ಲಿ 1.5 ಚಮಚ ಕಡಲೆ ಹಿಟ್ಟು ಹಾಕ್ಕೊಂಡೀನಿ. ಅದೇ ಚಮಚದಲ್ಲಿ ಅರ್ಧ ಚಮಚ ಕಾರ್ನ್ಫ್ಲೋರ, ರುಚಿಗೆ ಬೇಕಾದ ಉಪ್ಪು, ಸ್ವಲ್ಪ ಹಿಂಗೆ ಹಾಕ್ಕೊಳತ್ತೀನಿ, ಸ್ವಲ್ಪ ಅಜ್ವಾನ, ಒಂದು ಸ್ವಲ್ಪ ಜೀರಿಗೆ, ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಳತ್ತೀನಿ. ಒಂದೇ ಒಂದು ಚಿಟಿಕೆ ಸೋಡಾ ಪುಡಿ ಹಾಕ್ಕೊಂಡು ಎಷ್ಟು ನೀರು ಬೇಕಾಗ್ತೈತಲ್ಲ ಅಷ್ಟು ಹಾಕ್ಕೊಂಡು ಕಲಿಸ್ಕೊಳತ್ತೀನಿ. ಒಂದು 5 ನಿಮಿಷ ಬಿಟ್ಟು ಈಗ ಇಲ್ಲಿ ಎಣ್ಣೆ ಕಾಯ್ದೈತಿ ಕರ್ಕೊಳತ್ತೀನಿ. ಒಂದು ಜಾರ್ ಆಗುವಷ್ಟು ಹಾಕ್ಕೊಂಡೀನಿ. ಈಗ 10 ನಿಮಿಷ ಒಳಗೆ ಕ್ರಿಸ್ಪಿ ಆದಂತಹ ಕ್ಯಾಬೇಜ್ ಪಕೋಡ ರೆಡಿ ಆಗ್ಯಾವು. ಒಂದು ಸಲ ಟೈಮ್ ಇದ್ದಾಗ ಆರಾಮ್ಸೆ ಮಾಡ್ಕೊಂಡು ತಿನ್ಬೋದು. ಇವಾಗ ಅದ್ರೊಳಗೆ ಸಾಸು ಟೊಮೆಟೊ ಸಾಸ್ ಹಾಕೀನಿ. ಆಮೇಲೆ ಅದ್ರಾಗ ಸ್ವಲ್ಪ ಮಯೋನೈಸ್ ಹಾಕೀನಿ. ಬೇಕಂದ್ರೆ ರೆಡ್ ಚಿಲ್ಲಿ ಪೌಡ್ರ್ ಮಿಕ್ಸ್ ಮಾಡಿಕೊಂಡು ಅದ್ರೊಳಗೆ ಈ ಥರ ತಿನ್ಬೋದು, ಇಲ್ಲ ಸಪ್ರೇಟಾಗಿ ತಿನ್ಬೋದು. ಥ್ಯಾಂಕ್ ಯು.